ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ ಪಾಟೀಲ್. ಪೆಟ್ರೋಲ್ ಪಂಪ್ಗಳಲ್ಲಿ ಜನವರಿ 13ರವರೆಗೆ ಕಾರ್ಡ್ ಬಳಕೆ. ಪೆಟ್ರೋಲ್ ಪಂಪ್ಗಳಲ್ಲಿ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳ ಬಳಕೆಯನ್ನ ಜನವರಿ 13ರವರೆಗೆ ಮುಂದುವರಿಸಲು ನಿರ್ಧರಿಸಲಾಗಿದೆ. ಜನವರಿ 13ರಂದು ನಡೆಯಲಿರುವ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಸಭೆಯಲ್ಲಿ ಮುಂದಿನ ನಡೆಯ ಬಗ್ಗೆ ನಿರ್ಧಾರ ಕೈಗೊಳ್ಳುವುದು ಎಂದು ಸಂಘವು ತಿಳಿಸಿದೆ. ಕಾರ್ಡ್ ಬಳಕೆ %1 ಶುಲ್ಕ ವಿಧಿಸುವ ಬ್ಯಾಂಕ್ಗಳ ನಿಯಮವನ್ನು ವಿರೋಧಿಸಿ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಕಾರ್ಡ್ ಬಳಕೆ ನಿಷೇಧದ ನಿರ್ಧಾರವನ್ನ ಭಾನುವಾರ ಘೋಷಿಸಿದ್ದು. ಅದರಂತೆ ಭಾನುವಾರ ಮಧ್ಯರಾತ್ರಿಯಿಂದಲೇ ಬಂಕ್ಗಳಲ್ಲಿ ಕಾರ್ಡ್ಗಳ ಬಳಕೆ ಸ್ಥಗಿತಗೊಳಿಸಬೇಕಿತ್ತು. ಆದರೆ ತಮ್ಮ ಪಟ್ಟವನ್ನ ಕೊಂಚ ಸಡಿಲಿಸಿರುವ ಬಂಕ್ ಮಾಲೀಕರ ಸಂಘ ಜನವರಿ 13ರ ಮಧ್ಯರಾತ್ರಿವರೆಗೆ ಕಾರ್ಡ್ಗಳ ಬಳಕೆ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಪೆಟ್ರೋಲ್ ಬ್ಯಾಂಕ್ ಮಾಲೀಕರ ಸಂಘದ ಬೇಡಿಕೆಯಂತೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳ ಬಳಕೆ ಮೇಲೆ ವಿಧಿಸಲಾಗುತ್ತಿರುವ %1 ಶುಲ್ಕವನ್ನು ಹಿಂಪಡೆಯುವ ಪ್ರಶ್ನೆ ಇಲ್ಲ ಎಂದು ಬ್ಯಾಂಕ್ಗಳು ಸ್ಪಷ್ಟಪಡಿಸಿವೆ. ಗ್ರಾಹಕರಿಗೆ ಸಂಕಷ್ಟ. ಆದರೆ ಇನ್ಮುಂದೆ ಪೆಟ್ರೋಲ್ ಬಂಕ್ಗಳ ಮಾಲೀಕರಂತೆ ಇತರ ಅಗತ್ಯ ವಸ್ತು ಮಾರಾಟಗಾರರು ಇದೇ ಹಠ ಹಿಡಿದ್ರೆ ಗ್ರಾಹಕರಿಗೆ ಮತ್ತೊಂದು ಸಂಕಷ್ಟ ಒದಗಲಿದೆ. ಇದೀಗ ಬ್ಯಾಂಕ್ಗಳಲ್ಲಿ ಎಟಿಎಂಗಳಲ್ಲಿ ತಮಗೆ ಅವಶ್ಯಕತೆ ಇರುವಷ್ಟು ಹಣ ಸಿಗುತ್ತಿಲ್ಲವಾದರೂ ಕಾರ್ಡ್ಗಳ ಬಳಕೆ ಇರುವುದರಿಂದ ಜನರು ಕೊಂಚ ನೆಮ್ಮದಿಯಿಂದ ಇದ್ದಾರೆ. ಇದೀಗ ಕಾರ್ಡ್ ಬಳಕೆ ಸಾಧ್ಯವಿಲ್ಲವೆಂದ್ರೆ ಗ್ರಾಹಕರು ಸಂಕಷ್ಟವನ್ನ ಎದುರಿಸಲೇಬೇಕಾಗುತ್ತೆ. ಒನ್ ಇಂಡಿಯಾ ಕನ್ನಡದಲ್ಲಿ ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.